ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ಇಲ್ಲೇ ಉಳ್ಕೊಂಡಿದ್ವಿ. ಇಲ್ಲೊಂದು ಟೆಂಪಲ್ ಇದೆ, ದುರ್ಗಮ್ಮನ ಟೆಂಪಲ್ ಅಂತ. ಅಲ್ಲಿ ಉಳ್ಕೊಂಡು ಈಗ ಪಟ್ಟದಕಲ್ಲು ನೋಡಲಿಕ್ಕೆ ಹೋಗ್ತಾ ಇರ್ತೀವಿ. ಓಕೆ, ನೋಡೋಣ ಬನ್ನಿ. ಉತ್ತರಾಭಿಮುಖವಾಗಿ ಹರಿಯುವ ಮಲಪ್ರಭಾ ನದಿ ದಂಡೆಯ ಮೇಲೆ ಪಟ್ಟದಕಲ್ಲು ನಿರ್ಮಾಣವಾಗಿದೆ. ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತದ ಆರ್ಯ ಶೈಲಿಯನ್ನು ಇಲ್ಲಿ ಕಾಣಬಹುದು. ಇದನ್ನು 1987ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ. ಇಲ್ಲಿ ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ನಂದಿ ಮಂಟಪ, ಕಾಶಿ ವಿಶ್ವನಾಥ, ಪಾಪನಾಥ, ಗಡಗನಾಥ ಎಂಬ ಹಲವಾರು ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ನಾವಿಲ್ಲಿ ಮೊದಲಿಗೆ ನೋಡ್ತಾ ಇರೋದು ಕಾಶಿ ವಿಶ್ವನಾಥ ದೇವಾಲಯ. ನೀವಿಲ್ಲಿ ಪ್ರವೇಶ ದ್ವಾರದಲ್ಲಿ ಕೆತ್ತಿರುವಂಥ ದೇವರ ಮೂರ್ತಿಯನ್ನು ನೋಡ್ಬೋದು, ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕೆತ್ತಿದ್ದಾರೆ ಅಂತ. ಇದು ಸಭಾಮಂಟಪದಲ್ಲಿ ಕಂಬಗಳನ್ನು ಕೂಡ ಕಾಣಬಹುದು. ಇಲ್ಲಿ ಗರ್ಭಗುಡಿಯಲ್ಲಿ ಯಾವುದೇ ದೇವರ ಮೂರ್ತಿಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ. ನಾವೀಗ ಪಟ್ಟದಕಲ್ಲಿರೋ ವಿರೂಪಾಕ್ಷ ಟೆಂಪಲಲ್ಲಿದ್ದೀವಿ. ವಿರೂಪಾಕ್ಷ ಟೆಂಪಲಲ್ಲಿ ಒಂದು ದೊಡ್ಡ ನಂದಿ ಮತ್ತು ಶಿವನ ದೇವಾಲಯ ವಿಶೇಷವಾದದ್ದು. ವಿರೂಪಾಕ್ಷ ದೇವಾಲಯ ಎದುರಿಗೆ ಒಂದು ಬೃಹತ್ ನಂದಿ ಮಂಟಪವಿದೆ. ಈ ನಂದಿಯನ್ನು ಗ್ರೀನ್ ಗ್ರಾನೈಟ್ನಿಂದ ರೆಡಿ ಮಾಡಲಾಗಿದೆ. ನೀವು ನೋಡ್ಬೋದು, ಆಗಿನ ಕಾಲದಲ್ಲಿ ರೆಡಿಯಾಗಿದ್ರು ಇಲ್ಲಿ ತನಕ ಎಷ್ಟು ಶೈನ್ ಆಗಿ ಕಾಣಿಸ್ತಾ ಇದೆ ಅಂತ. ವಿರೂಪಾಕ್ಷ ದೇವಾಲಯ. ಈ ದೇವಾಲಯವನ್ನು ಚಾಲುಕ್ಯರ ರಾಣಿಯಾದ ಲೋಕಮಹಾದೇವಿ ಕ್ರಿಸ್ತಶಕ 740ರಲ್ಲಿ ನಿರ್ಮಾಣ ಮಾಡಿದರು ಅಂತ ಹೇಳಲಾಗುತ್ತೆ. ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಹಳೆಯ ಶಾಸನಗಳನ್ನು ಕಾಣಬಹುದು. ಭದ್ರ ಮತ್ತು ವೀರಭದ್ರ ಎಂಬ ಪ್ರಮುಖ ದ್ವಾರಪಾಲಕರನ್ನು ಪ್ರವೇಶ ದ್ವಾರದಲ್ಲಿ ಕೆತ್ತಲಾಗಿದೆ. ವಿಶಾಲವಾದ ಗರ್ಭಗುಡಿಯಲ್ಲಿ ಬೃಹತ್ ಶಿವಲಿಂಗವನ್ನು ನೀವು ಕಾಣಬಹುದು. ಈ ದೇವಾಲಯವನ್ನು ಸರ್ವಸಿದ್ಧಿ ಆಚಾರ್ಯ ಎನ್ನುವರು ನಿರ್ಮಾಣ ಮಾಡ್ತಾರೆ. ಅವರಿಗೆ ತ್ರಿಗುಣಾಚಾರ್ಯಗಳು ಎಂಬ ಬಿರುದು ಕೂಡ ಇತ್ತು ಎಂದು ಹೇಳಲಾಗುತ್ತೆ. ಇದು 18 ಕಂಬಗಳ ಸಭಾಮಂಟಪವಾಗಿದ್ದು, ಇಲ್ಲಿ ರಾಮಾಯಣ, ಮಹಾಭಾರತ, ಪಂಚತಂತ್ರ ಕಥೆಗಳನ್ನು ಕಂಬದ ಮೇಲೆ ಕೆತ್ತಲಾಗಿದೆ. ನೀವು ಕಾಣಬಹುದು ಎಷ್ಟು ನೀಟಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತ.
ಈ ದೇವರನ್ನು ಇಲ್ಲಿನ ಗ್ರಾಮಸ್ಥರು ಈಗಲೂ ಗ್ರಾಮದೇವರಾಗಿ ಪೂಜೆ ಮಾಡ್ತಾರೆ. ಮಲ್ಲಿಕಾರ್ಜುನ ದೇವಾಲಯ. ಈ ದೇವಾಲಯವನ್ನು ಕ್ರಿಸ್ತಶಕ 743ರಲ್ಲಿ ಚಾಳುಕ್ಯರ ಇನ್ನೊಬ್ಬ ಮಹಾರಾಣಿಯಾದ ತ್ರಿಲೋಕ ಮಹಾದೇವಿ ಇದನ್ನು ನಿರ್ಮಾಣ ಮಾಡ್ತಾರೆ. ಈ ದೇವಾಲಯದ ಎದುರಿಗೆ ದೊಡ್ಡ ಕಲ್ಲಿನ ಮೇಲೆ ಒಂದು ಶಾಸನಗಳನ್ನು ಕೆತ್ತಲಾಗಿದೆ. ಈ ದೇವಾಲಯವು ಬಹುತೇಕ ಭಾಗ ಹಾಳಾಗಿದ್ದು ಮೊದಲು ಹೀಗೆ ಇದ್ದಿರಬಹುದು ಎಂದು ಅಂದಾಜು ಮಾಡಬಹುದು. ಈ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಇವೆರಡನ್ನು 2ನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ ಸಾಧಿಸಿದ ದಿಗ್ವಿಜಯದ ನೆನಪಿಗಾಗಿ ಅವನ ಇಬ್ಬರು ಮಹಾರಾಣಿಯರು ಇದನ್ನು ನಿರ್ಮಾಣ ಮಾಡ್ತಾರೆ ಎಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಈ ಗಡಗನಾಥ ದೇವಾಲಯವೂ ಕೂಡ ಹಾಗೆ. ದೇವಸ್ಥಾನದ ಹೊರಮೈ ಸಂಪೂರ್ಣವಾಗಿ ರೆಡಿಯಾಗಿದ್ರೂ ಕೂಡ ಒಳಗಿನ ಭಾಗ ಯಾವುದು ನಮಗೆ ಅಷ್ಟು ನೀಟಾಗಿ ನೋಡಲಿಕ್ಕೆ ಸಿಗೋದಿಲ್ಲ, ಅಂದರೆ ಸಂಪೂರ್ಣವಾಗಿ ಅದು ಆಗಿಲ್ಲ. ನೀವಿಲ್ಲಿ ನೋಡ್ತಿರುವ ಶಿಲ್ಪಗಳೆಲ್ಲ ಪರಕೀಯರ ದಾಳಿಯಿಂದ ಬಿದ್ದಂಥ ಮೂರ್ತಿಗಳಿವು. ಅದನ್ನು ಇಲ್ಲಿ ಒಂದು ಚಿಕ್ಕ ಪಾರ್ಕ್ ರೀತಿ ಮಾಡಿ ಇಟ್ಟಿದ್ದಾರೆ. ಅಜರ ಆಳ್ವಿಕೆ ಕಾಲದಲ್ಲಿ ವಿರೂಪಾಕ್ಷ ದೇವಾಲಯ ಮತ್ತು ನಂದಿ ವಿಗ್ರಹನ ಇದನ್ನು ಮೊದಲಿಗೆ ರೆಡಿ ಮಾಡ್ತಾರೆ. ಅದ್ರ ನಂತರ ಇಲ್ಲಿ ಸಂಗಮೇಶ್ವರ ದೇವಾಲಯ ಅಂತ ಇದೆ, ಇದನ್ನು ರೆಡಿ ಮಾಡ್ತಾರೆ. ಅದರ ನಂತರ ಇದು ಗಳಗಳೇಶ್ವರ ದೇವಾಲಯ ಅಂತೆ. ಇದು ಮಲ್ಲಿಕಾರ್ಜುನ ದೇವಾಲಯ, ಇದು ನಂತರ ರೆಡಿಯಾಗಿರೋದು. ಇದಕ್ಕೆಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಆಗಿಲ್ಲ. ನಂದಿ ವಿಗ್ರಹನೂ ಕೂಡ ಪಟ್ಟದಕಲ್ಲು ನೋಡಿಕೊಂಡು ಈ ಕಡೆ ಇದೇ ರೂಟಲ್ಲಿ ಐಹೊಳೆ ಹೊರಡ್ತಾ ಇದ್ದೀವಿ. ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೇಲೆ ಒಂದು ಸ್ವಲ್ಪ ಹೊತ್ತು ನಿಂತ್ವಿ. ಈಗ ಡೈರೆಕ್ಟ್ ಇಲ್ಲಿಂದ ಐಹೊಳೆ ಹೊರಡ್ತಾ ಇದ್ದೀವಿ. ಬನ್ನಿ, ಐಹೊಳೆಯಲ್ಲಿ ಏನೇನು ನೋಡ್ಲಿಕ್ಕೆ ಸಿಗುತ್ತೆ ಎಲ್ಲನೂ ತೋರಿಸ್ತೀನಿ. ಓಕೆ, ಇದು ಇವತ್ತಿನ ರೈಡು, ನಮ್ಮ ರೈಡ್ನ ಡೇ 2 ಇದು. ಓಕೆ, ನೋಡೋಣ ವೀಡಿಯೋಸ್ ಯಾವ ಥರ ಬರುತ್ತೆ ಅಂತ ನೋಡ್ತೀನಿ. ಒಂದು 10 ನಿಮಿಷ ಮಾಡಿ ಹಾಕೋ ಪ್ಲ್ಯಾನ್ ಇದೆ. ಇಲ್ಲಾಂದರೆ ಐಹೊಳೆ ಪಟ್ಟದಕಲ್ಲು ಸಪ್ರೇಟ್ ಮಾಡೋಕ್ಕಾದರೆ ಹಾಗೆ ಮಾಡ್ತೀನಿ. ಓಕೆ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ತಾ ಇರಿ. ಈ ರೋಡಲ್ಲಿ ನೋಡಿದ್ರೆ ಫುಲ್ಲು ಕಂಪ್ಲೀಟ್ ಜೋಳದ ರಾಶಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಣ್ಣವರು ಎಲ್ಲೇ ಕೂತಿದ್ದಾರೆ, ಇದು ನೋಡಿ ಸಪ್ರೇಟ್ ಜೋಳ ಬಿಡಿಸಿ ಎಲ್ಲ ಹಾಕಿದ್ದಾರೆ. ಫುಲ್ ಅಲ್ಲಿಂದ ನೋಡ್ಕೊಂಡು ಬಂದೆ, ಫುಲ್ ಕಂಪ್ಲೀಟ್ ಅಲ್ಲಿಂದ ಇಲ್ಲಿ ತನಕ ಇತ್ತು, ಎಂಡ್ ತನಕ ಫುಲ್ಲು ಜೋಳ ರೋಡ್ ಪಕ್ಕದಲ್ಲೇ ಒಣಗಿಸಿಗೆ ಹಾಕಿದ್ದಾರೆ. ಓಕೆ, ನಿನ್ನೆ ಸ್ವಲ್ಪ ಮಳೆ ಬಿದ್ದಿತ್ತು, ಅದಕ್ಕಿಂತ ಟಾಪಲ್ಲೆಲ್ಲ ಇದೆ ಅವ್ರದ್ದು. ಓಕೆ, ಐಹೊಳೆ 13 ಕಿಲೋಮೀಟ್ರ್ ಅಂತ ಇದೆ, ಇಲ್ಲೊಂದು ಬೋರ್ಡ್ ಇದೆ ನೋಡಿ.